ಎಲ್ರಿಗೂ ನಮಸ್ಕಾರ. ನಾನು ಇಂಟೆಲಿಜೆಂಟ್ ಅಲ್ಲ, ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ, ಖುಷಿ ಕೊಟ್ಟಿದೆ. ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ, ತುಂಬ ನಗ್ತಾ ಇದ್ದೆ. ನಾನು ವಿಸಿಲ್ ಹೊಡಿಯೋಕ್ಕೆ ಬರಲ್ಲ, ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ವಿಸಿಲ್ ಹೊಡಿತಾ ಇದ್ದೆ. ಉಪ್ಪಿ ಸರು ಆ್ಯಕ್ಚುಲಿ ಈಸ್ ದ OG ಆಫ್ ಟ್ರೋಲಿಂಗು. ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ, ಟ್ರೋಲಿಂಗ್ ಆಗಿರಲಿ, ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಟ್ವಿಟರ್ ಎಲ್ಲ ಕಡೆ. ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್. ಯಾಕೆಂದರೆ ಅವ್ರ ಸಿನಿಮಾಗಳು, ಇನಿಷಿಯಲ್ ಸಿನಿಮಾಗಳು ಬಂದಾಗ ಆಗಿರಲಿ, ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ, ಆಮೇಲೆ ಕಾಲೇಜಲ್ಲಿದ್ವಿ. ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ, ಸ್ಟ್ರೀಮಿಂಗ್ ಕಲ್ಚರು, ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು, ಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್, ಡಾರ್ಕು, ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯುರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತಾರೆ ಹೇಳ್ತೀವಿ. ಆಮೇಲೆ ಕ್ರಿಸ್ಟೋಫರ್ ನೋಲನ್ ಅವ್ರ ಸಿನಿಮಾಗಳು, ಇನ್ಸೆಪ್ಷನ್ ಸಿನಿಮಾ ಆಗಿರಲಿ, ಅವ್ರದ್ದು ಇಂಟರ್ಸ್ಟೆಲ್ಲರ್ ಸಿನಿಮಾ ಆಗಿರಲಿ, ಕ್ರಿಸ್ ನೋಲನ್ನು, ಆಮೇಲೆ ಸಾಕಷ್ಟು ಹಾಲಿವುಡ್ ಡಿರೆಕ್ಟರ್ಸು ಅವ್ರದ್ದೆಲ್ಲ ಸಿನಿಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು, ರೈಟ್ರು ಉಪ್ಪಿ ಸರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನನಗೆ ಸಿನಿಮಾ ನೋಡೋಕ್ಕೆ ಸಿಕ್ಕಿದೆ. ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆ್ಯಂಡ್ ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿಯಾಯಿತು. ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಮೈಂಡಲ್ಲಿ ಎಲ್ಲ ಇದೆ, ನಮಗೆ ಕರೆಕ್ಟ್ ಅಂತ ಏನು ಗೊತ್ತು, ತಪ್ಪು ಅಂತ ಏನು ಗೊತ್ತು, ಬಟ್ ನಮಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು. ಈ ಸಿನಿಮಾಯಿಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ, ಏನೇ ಹೇಳಲಿ ನಿಮಗೆ, ನೀವು ಹಿಂಗಿರಬೇಕು, ಹಿಂಗೆ ಬೆಳಿಬೇಕು, ಹಿಂಗೆ ಮಾತಾಡಬೇಕು, ಹಿಂಗಿರಬಾರ್ದು, ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು. ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಜನರು ಏನು ಹೇಳ್ತಾರೆ, ಬೇರೆಯವ್ರೇನು ಹೇಳ್ತಾರೆ, ಪೊಲಿಟಿಷಿಯನ್ಸ್ ಏನು ಹೇಳ್ತಾರೆ, ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ತುಂಬ ಜನ ನಾನು ರಿವ್ಯೂಸ್ ಓದಿದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ. ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ, ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತಲೂ ಹೇಳಿದ್ದಾರೆ, ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. UI ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಸೊ UI ಫಿಲಮ್ ನೋಡಿದೆ, ಸೊ ತುಂಬ ಚೆನ್ನಾಗಿದೆ. ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನಿಕ್ ಸ್ಟೈಲ್ನಲ್ಲಿ ಮಾಡ್ತಾರೆ, ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಜಗತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಫಿಲಾಸಫಿ, ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಹ್ಯಾಸ್ ಕನ್ವೇಡ್ ದಿ ಮೆಸೇಜ್. ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ. ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು, ಆ ಗ್ರೇ ಶೇಡ್ ಆಗಿರ್ಬೋದು, ಇಲ್ಲ ಅಂತಂದರೆ ದಟ್ ಕಾಮ್ ಫೇಸ್, ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್. ಓನ್ಲಿ ಉಪ್ಪಿ ಸರ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್. ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ. ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು, ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು, ಅಷ್ಟು ಖುಷಿ ಆಯಿತು. ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ. ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು. ಸೊ ಇಟ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ, ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು, ಫ್ಯೂಚರ್ ಹೇಗಿರುತ್ತೆ ಅಂತ, ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ 2 hours 3 hours ಅದ್ರ ಒಂದು ಡಿಸ್ಕಷನ್ ಮಾಡ್ಬೋದು. ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದ್ದೆ, ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತೊಗೊಂಡು ಹೋಗ್ತೀನಿ. ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಈವನ್ ರೀಶ್ಮಾ ಲುಕ್ಸ್ ಬ್ಯೂಟಿಫುಲ್. ಸೊ hello, namaskara everyone. This is Vinayak. I am Priyanka Upendra's Tamma brother, and well, I'm a hero in Bengali in Kolkata, and over here very thankful to Upendra sir for giving me this opportunity to play one of the negative leads. And I think you all saw my character, the Muslim Mughal. So very happy to do this film, and thank you everyone. Thank you Priyanka, thank you Uppi sir for believing in me and giving me this opportunity. So usually used to doing a positive hero, but over here doing negative for the first time, so very happy. Thank you everyone, thank you audience. Namaskara, thank you so much. ನನ್ನ ತಮ್ಮ Thank you. ನನ್ನ ಹೆಸರು ಖುಷಿ ಕೊಠಾರಿ. ಜಸ್ಟ್ UI ಮೂವಿ ನೋಡಿದೆ. ಬಹಳ ಜನರಿಗೆ ಒಂದೇ ಟೇಕಲ್ಲಿ ಅಥವಾ ಒಂದೇ ಡೇಯಲ್ಲಿ ಒನ್ ಟೈಮ್ ನೋಡಿ ಅರ್ಥ ಆಗಲ್ಲ, ಯಾಕಂದರೆ ತುಂಬ ತಲೆ ಬೇಕು. ಉಪ್ಪಿ ಸರ್ ಮೂವಿ ಅಂದಮೇಲೆ ತಲೆ ಎಲ್ರಿಗೂ ಇರಲೇಬೇಕು ನೋಡಬೇಕು ಅಂದರೆ. ಖಂಡಿತವಾಗ್ಲೂ ಬಂದು ನೋಡಿ,
ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ, ಇಲ್ಲಾಂದರೆ ಅರ್ಥ ಆಗೋವರೆಗೂ ನೋಡ್ತಾ ಇರಿ. ಆದರೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಎಲ್ಲರ ಸಪೋರ್ಟು. ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ನೋಡಿ ಮೂವಿನ ತುಂಬ ಇಷ್ಟ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಶ್ರುತಿ ನಂದೀಶ್. ಈ ಮೂವಿನಲ್ಲಿ ನಂದೊಂದು ಚಿಕ್ಕ ಪಾತ್ರ ಇದೆ, ಬಟ್ ಆ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇಟ್ ವಾಸ್ ಅ ಮಾಸ್ಟರ್ ಪೀಸ್ ಅಲ್ವಾ. ಈ ಕಾನ್ಸೆಪ್ಟ್ ಏನೇ ಇರ್ಬೋದು, ಎಲ್ಲರೂ ನೋಡಲೇಬೇಕು. ಇದು ಉಪೇಂದ್ರ ಅವ್ರ ಮೂವಿ ಅನ್ನೋದಷ್ಟೇ ಅಲ್ಲದೆ ಎಲ್ಲ ಜನತೆಗೆ, ಈಗಿನ ಕರೆಂಟ್ ಜನ್ರೇಷನ್ಗೆ ಅನ್ವಯಿಸುವಂತಹ ಒಂದು ಕಾನ್ಸೆಪ್ಟ್. ಸೊ ಇದನ್ನು ನಾವೆಲ್ಲ ನೋಡಲೇಬೇಕು. ಇದರಿಂದ ತಿಳ್ಕೊಳ್ಳೋಕೆ ತುಂಬಾ ಇದೆ. 1 ಸತಿ ಅಲ್ಲ, 2 ಸತಿ ಅಲ್ಲ, ಇದನ್ನು ಒಂದು 5-6 ಸತಿ ನೋಡಿದ್ರೆ ನಮಗೆ ಅದರಲ್ಲಿರೋ ಇನ್ ಡೀಟೇಲ್ ನುವಾನ್ಸಸ್ ಎಲ್ಲ ಅರ್ಥ ಆಗುತ್ತೆ. ಅಮೇಝಿಂಗ್ ಮೂವಿ, ಅಮೇಝಿಂಗ್ ಮೂವಿ, ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.